ನಮಸ್ತೆ ಎಲ್ರಿಗೂ. ನಿನ್ನೆ ತಾನೇ ಎಲ್ಲರೂ ಸಹ ತುಂಬ ಸಂಭ್ರಮದಲ್ಲಿದ್ವಿ. ನಿಜವಾಗ್ಲೂ ನಿನ್ನೆ ಇಷ್ಟೊತ್ತಿಗೆ ಕ್ರಿಕೆಟ್ ಶುರು ಆಗೋಕ್ಕಿಂತ ಮೊದಲನೇ ಅಷ್ಟು ಖುಷಿಯಲ್ಲಿದ್ವಿ. ಇವತ್ತು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಆ ಸಂಭ್ರಮನ ಆಚರಣೆ ಮಾಡೋಕ್ಕೆ ಅವ್ರಿಗೆ ಒಂದು ಗೌರವ ಕೊಡೋಕ್ಕೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಒಂದು ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದು ನೋಡಿ MG ರೋಡ್ಗೆ ಎಂಟ್ರಿ ಕೊಡ್ತಾ ಇರೋದು ಈ ಒಂದು ವಿಡಿಯೋ. ಎಷ್ಟು ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ, ಇಷ್ಟು ಖುಷಿಯಾಗಿ ಎಂಟ್ರಿ ಕೊಟ್ಟವರು ಆ ಜನ ಸಾಗರ ನೋಡ್ತಾ ಇದ್ದರೆ ಅಷ್ಟೇ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ 18 ವರ್ಷ ಆದಮೇಲೆ ಒಂದು ವಿಜಯನ ನಾವು ಸಾಧಿಸಿದ್ದೀವಲ್ವ. ನಮ್ಮ ಒಂದು ಹೀರೋ ಅಥವಾ ನಾವು ಇಷ್ಟಪಡುವಂತಹ ಕ್ರಿಕೆಟ್ ಪ್ಲೇಯರ್ನ ನೋಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ದರು. ವಿಧಾನಸೌಧದಲ್ಲಿ ಸನ್ಮಾನ ಆದಮೇಲೆ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಯಾವ ರೀತಿ ಜನ ಇದ್ದಾರೆ, ಯಾವ ರೀತಿ ಜನ ಸೇರಿಕೊಂಡಿದ್ದಾರೆ. ಆ ಒಂದು ಕಾಲು ತುಳಿತಕ್ಕೆ 11 ಜನ ಸತ್ತಿದ್ದಾರೆ ಆಲ್ರೆಡಿ. ಇದೆಲ್ಲ ಬೇಕಾ? ಗೌರ್ಮೆಂಟ್ ತಪ್ಪ ಅಥವಾ ಪೊಲೀಸವ್ರ ತಪ್ಪ ಅಥವಾ ಹೋಗಿರೋಂಥ ಜನಗಳ ತಪ್ಪ? ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೇ ಹೇಳೋದು, ಟಿ ವಿಲೇ ನೋಡಿದರೆ ಆಗ್ತಿತ್ತು. ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಬೇಕು. ಈ ರೀತಿ ಹೋದರೆ ಇವಾಗ ನಮ್ಮ ಒಂದು ಫ್ಯಾಮಿಲಿಗೆ ಯಾರು ಹೊಣೆ? ಈಗ 11 ಜನ ಸತ್ತಿದಾರಲ್ಲ, ಅದರಲ್ಲಿ ಇರುವಂತಹ ಫ್ಯಾಮಿಲಿ ಎಷ್ಟು ಕಷ್ಟ ಅನುಭವಿಸ್ತಿರ್ಬೇಕು. IPL ಗೆಲುವು ಇದಕ್ಕಾ ಅಂತ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಇದರಲ್ಲಿ ಸರ್ಕಾರ ಇಷ್ಟು ಅರ್ಜೆಂಟಿಂದ ಈ ಒಂದು ಪ್ರೋಗ್ರಾಮ್ ಮಾಡಬೇಕಿತ್ತ? ಇದೇ ಎಲ್ರಿಗೂ ಕಾಡ್ತಿರುವಂಥ ಪ್ರಶ್ನೆ.